ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮೊಘಲರ ಕಾಲದ ಸಾಹಿತ್ಯಿಕ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊಘಲರ ಕಾಲದಲ್ಲಿ ಸಾಹಿತ್ಯಿಕ ಆಧಾರಗಳು ಭಾರತದ ಇತಿಹಾಸದ ಮಹತ್ವದ ಭಾಗವಾಗಿದೆ ಅಂತ ಹೇಳ್ಬೋದು. ಈ ಕೃತಿಗಳು ಮೊಘಲ್ ಚಕ್ರವರ್ತಿಗಳ ಜೀವನ, ಅವರ ಆಳ್ವಿಕೆ ಹಾಗೂ ಅತಿ ಅಮೂಲ್ಯವಾದಂಥ ಮಾಹಿತಿಯನ್ನು ನೀಡುವಂಥ ಕೃತಿಗಳು ಇವಾಗಿದೆ. ಇವುಗಳಲ್ಲಿ ಕೆಲವು ಆತ್ಮಚರಿತ್ರೆಗಳಾಗಿದೆ, ಕೆಲವು ಜೀವನ ಚರಿತ್ರೆಗಳಾಗಿದೆ ಮತ್ತು ಇವು ಐತಿಹಾಸಿಕ ವಿವರಣೆಗಳನ್ನು ನೀಡುವಂಥ ಗ್ರಂಥಗಳಾಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಬಾಬರ್ ಮತ್ತು ಹುಮಾಯೂನ್ ಕಾಲದ ಕೃತಿಗಳು. ಬಾಬರ್ ನಾಮ ಇದು ಬಾಬರನ ಆತ್ಮಚರಿತ್ರೆ ಆಗಿದ್ದು, ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯ ಕುರಿತು ಮೌಲ್ಯಯುತವಾದ ಮಾಹಿತಿಯನ್ನು ನೀಡುವಂಥ ಗ್ರಂಥವಾಗಿದೆ. ಬಾಬರ್ ನಾಮ ಇದನ್ನು ರಚಿಸಿದವರು ಬಾಬರ್, ಇದು ಆತನ ಆತ್ಮಚರಿತ್ರೆಯಾಗಿದೆ. ಎರಡನೇದಾಗಿ ಹುಮಾಯೂನ್ ನಾಮ, ಗುಲ್ಬದನ್ ಬೇಗಂ ಅನ್ನೋರು ಬರೆದಿರುವಂಥ ಹುಮಾಯೂನ್ ನಾಮ ಇದು ಹುಮಾಯೂನನ ಜೀವನ ಚರಿತ್ರೆಯಾಗಿದೆ. ಮೊಘಲ್ ರಾಜವಂಶದ ಆರಂಭಿಕ ವರ್ಷಗಳ ಕುರಿತು ವಿವರಣೆ ನೀಡುವಂಥ ಒಂದು ಗ್ರಂಥವಾಗಿದೆ. ಹುಮಾಯೂನ್ ನಾಮ ಇದನ್ನು ರಚಿಸಿದವರು ಗುಲ್ಬದನ್ ಬೇಗಂ. ತಾರಿಕ್ ಇ ಶೇರ್ ಶಾ ಇದು ಅಬ್ಬಾಸ್ ಖಾನ್ ಬರೆದಿರುವಂಥ ಕೃತಿಯಾಗಿದ್ದು, ಶೇರ್ ಶಾನ ಆಳ್ವಿಕೆಯ ಬಗ್ಗೆ ಮಾಹಿತಿ ನೀಡುವಂಥ ಕೃತಿ ಇದಾಗಿದೆ. ನೆಕ್ಸ್ಟ್ ಅಕ್ಬರನ ಕಾಲದ ಸಾಹಿತ್ಯ ಅಂದರೆ ಐನ್ ಇ ಅಕ್ಬರಿ, ಅಬುಲ್ ಫಜಲ್ ಬರೆದಿರುವಂಥ ಕೃತಿ ಇದಾಗಿದ್ದು, ಅಕ್ಬರನ ಆಳ್ವಿಕೆಯ ಬಗ್ಗೆ ವಿಸ್ತೃತ ಮಾಹಿತಿ ನೀಡುತ್ತೆ. ಆಡಳಿತ ವ್ಯವಸ್ಥೆ, ಸಾಂಸ್ಕೃತಿಕ ಜೀವನ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ವಿವರಿಸುತ್ತೆ. ನೆಕ್ಸ್ಟ್ ಅಕ್ಬರ್ ನಾಮ, ಅಬುಲ್ ಫಜಲ್ ಬರೆದಿರುವಂಥ ಕೃತಿ ಇದಾಗಿದ್ದು, ಇದು ಅಕ್ಬರನ ಜೀವನ ಚರಿತ್ರೆಯಾಗಿದೆ. ಅಕ್ಬರ್ನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿಸ್ತೃತವಾದ ವಿವರಣೆ ನೀಡುವಂಥ ಗ್ರಂಥವಾಗಿದೆ. ಅವನು ಇಲ್ಲಿಟರೇಟ್, ಅವನಿಗೆ ಓದಲು ಮತ್ತು ಬರೆಯಲು ಬರೋದಿಲ್ಲ. ಆದ್ದರಿಂದ ಆತನ ಒಂದು ಜೀವನ ಚರಿತ್ರೆಯನ್ನು ಅಬುಲ್ ಫಜಲ್ ಅನ್ನೋರು ಅಕ್ಬರ್ ನಾಮ ಅಂತ ಬರೆದಿದ್ದಾರೆ. ತಾರಿಕ್ ಎ ಬದೌನಿ, ಇದನ್ನು ಬರೆದಿದ್ದಂಥವರು ಬದೌನಿ ಅನ್ನೋರು. ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಗಳ ಬಗ್ಗೆ ವಿಮರ್ಶಾತ್ಮಕವಾದಂಥ ಒಂದು ಮಾಹಿತಿಯನ್ನು ನೀಡುವಂಥ ಗ್ರಂಥ ಇದಾಗಿದೆ. ಜಹಾಂಗೀರ್ ಮತ್ತು ಶಾಜಹಾನ್ ಕಾಲದ ಸಾಹಿತ್ಯ. ತುಜುಕ್ ಇ ಜಹಾಂಗೀರಿ, ಇದು ಜಹಾಂಗೀರನ ಆತ್ಮಚರಿತ್ರೆಯಾಗಿದ್ದು, ಅವನ ಆಳ್ವಿಕೆ ಕಾಲದ ರಾಜಕೀಯ ಮತ್ತು ಸಾಂಸ್ಕೃತಿಕ ಘಟನೆಗಳನ್ನು ವಿವರಿಸುವಂತಹ ಕೃತಿ ಇದಾಗಿದೆ. ಬಾದ್ಶಾ ನಾಮ, ಇದನ್ನು ಅಬ್ದುಲ್ ಹಮೀದ್ ಲಾಹೋರಿ ಅನ್ನೋರು ಬರೆದಿರುವಂಥ ಕೃತಿ ಇದಾಗಿದ್ದು, ಶಹಜಹಾನ್ ಕಾಲದ ಮಾಹಿತಿಯನ್ನು ನಮಗೆ ನೀಡುತ್ತೆ. ಶಹಜಹಾನ್ ನಾಮ, ಇನಾಯತ್ ಖಾನ್ ಅನ್ನೋರು ಬರೆದಿರುವಂಥ ಶಹಜಹಾನನ ಜೀವನ ಚರಿತ್ರೆ ಇದಾಗಿದ್ದು, ಅವನ ಆಳ್ವಿಕೆಯ ಮುಖ್ಯ ಘಟನೆಗಳನ್ನು ವಿವರಿಸುತ್ತೆ. ಕೊನೆಯದಾಗಿ ಔರಂಗಜೇಬ್ ಮತ್ತು ಆನಂತರದ ಕಾಲದ ಸಾಹಿತ್ಯ ಅಂದರೆ ಆಲಂಗೀರ್ ನಾಮ ಇದು ಮಿರ್ಜಾ ಮೊಹಮ್ಮದ್ ಕಝೀಂ ಅನ್ನೋರು ಬರೆದಿರುವಂಥ ಕೃತಿಯಾಗಿದ್ದು, ಔರಂಗಜೇಬನ ಆಳ್ವಿಕೆಯ ವಿವರಗಳನ್ನು ನೀಡುವಂಥ ಕೃತಿ ಇದಾಗಿದೆ. ತಾರಿಕ್ ಇರಾದತ್ ಖಾನ್ ಬರೆದಿರುವಂಥ ಕೃತಿ ಇದಾಗಿದ್ದು, ಔರಂಗಜೇಬನ ಕೊನೆಯ ವರ್ಷಗಳ ಬಗ್ಗೆ ಮಾಹಿತಿ ನೀಡುವಂಥ ಗ್ರಂಥ ಆಗಿದೆ. ಮುಂತಖಬ್ ಉಲ್ ಲುಬುಬ್, ಇದು ಹಶೀಂ ಕಾಫಿ ಖಾನ್ ಬರೆದಂಥ ಕೃತಿಯಾಗಿದ್ದು, ಮೊಘಲ್ ಸಾಮ್ರಾಜ್ಯದ ಕೊನೆಯ ದಿನಗಳ ಬಗ್ಗೆ ಅಂದರೆ ಮೊಘಲ್ ಸಾಮ್ರಾಜ್ಯದ ಅಂತ್ಯದ ಬಗ್ಗೆ ವಿವರಿಸುವಂಥ ಗ್ರಂಥ ಇದಾಗಿದೆ. ಇಷ್ಟು ಮೊಘಲ್ ಸಾಹಿತ್ಯದ ಬಗ್ಗೆ ಸ್ನೇಹಿತರೆ. ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.